ಗೈಸ್, ನಂದು ಇವತ್ತು ಫಸ್ಟ್ ಕುಕಿಂಗ್ ವಿಡಿಯೋ ಅಂಡ್ ಇವತ್ತು ಮಾಡ್ತಾ ಇದ್ದೀನಿ ಎಗ್ ಮಸಾಲ ಅಂಡ್ 5 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಬೋದು ಈ ಎಗ್ ಮಸಾಲ. ಅಂಡ್ ಈ ವಿಡಿಯೋನ ಮಿಸ್ ಮಾಡ್ದಲೆ ಎಂಡ್ ತನಕ ನೋಡಿ ಅಂಡ್ ಚೆನ್ನಾಗಿದ್ರೆ ಫಾಲೋ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಬೇಗ ಆಗ್ಬೇಕಂದ್ರೆ ಒಂದೆರಡು ಫ್ರೈ ಪ್ಯಾನ್ ತಗೊಳ್ಳಿ, ಬೇಗ ಆಗುತ್ತೆ. ಓಕೆ, ರೆಡ್ ಚಿಲ್ಲಿ ಇದಕ್ಕೆ ಹಾಕ್ಬಿಟ್ಟು ಓಕೆ ಒಂದು ಎಗ್ ಇದೆಯಲ್ವಾ, ಎಗ್ ಈ ತರ ಕಟ್ ಮಾಡ್ಕೋಬೇಕು ಆಯ್ತಾ, ಈ ತರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇದಕ್ಕೆ ಫ್ರೈ ಮಾಡಿ. ಓಕೆ, ಈ ತರ ಏನಿಗೆ ಮಾಡೋದು ಅಂತ ಹೇಳಿದ್ರೆ ಅದರಲ್ಲಿರುವ ಮಸಾಲೆ ಇದೆಯಲ್ವಾ, ಮಸಾಲೆ ಹೇಳ್ಕೊಳ್ಳುತ್ತೆ, ಅದಕ್ಕೋಸ್ಕರ ಈ ತರ ನಾನು ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಾಗಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆ್ಯಂಡ್ ಈರುಳ್ಳಿ ಆ್ಯಂಡ್ ಟೊಮೊಟೊ ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಂಡ್ ಇದು ಫೈನಲ್ ಲಾಸ್ಟಿಗೆ ಆಯ್ತಾ ಧನಿಯಾ. ಇದರಿಂದ ಫಸ್ಟಿಗೆ ಹಾಕ್ಕೊಳ್ತೀನಿ. ಓಕೆ, ಫ್ರೈ ಮಾಡ್ಕೊಳ್ಳಿ. ಆನಿಯನ್ ನೋಡಿ ಈ ಥರ ಸ್ಲೈಸು ಇಲ್ಲಾಂದರೆ ಸ್ಕ್ವೇರ್ 2 in 1 ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಕ್ವೇರ್ ಬೆಟರು, ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಗೈಸ್ ಟೊಮೊಟೊ ಹಾಕಿ. ಓಕೆ, ಟೊಮೊಟೊ ಆ್ಯಂಡ್ ಮೆಣಸಿನ್ಕಾಯಿನೂ ಹಾಕ್ತೀವಿ. ಗೈಸ್ ಇದಕ್ಕೆಲ್ಲ ನೋಡಿ ಸಾಲ್ಟ್ ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ, ಧನಿಯಾ ಇದೆ ಆ್ಯಂಡ್ ಅರಿಶಿನ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಇದು ಎಗ್ ಮಸಾಲ. ಓಕೆ, ಇದು ಎಲ್ಲ ಐಟಮ್ಸ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಫುಲ್ಲು ಮಸಾಲೆ ಎಷ್ಟು ಬೇಕು ಅಷ್ಟು ನಿಮಗೆ ಬೇಕಾದಂಗೆ ನೀವು ಮಸಾಲ ಹಾಕೋಬೋದು. ಗೈಸ್ ಸ್ವಲ್ಪ ನೀರು ಹಾಕಿ ಆಯಿತಾ, ಜಾಸ್ತಿ ಬೇಡ. ಗೈಸ್ ಈ ಮೊಟ್ಟೆ ಏನು ಅಂತ ಹೇಳಿದರೆ ಬಾಯ್ಲ್ಡ್ ಅಲ್ಲ, ಇದು ನಾರ್ಮಲಿ. ಓಕೆ, ಇದೊಂದು ಹಾಕೋಬೇಕು. ಇದು ಯಾಕೆ ಹಾಕೋದು ಅಂತ ಹೇಳಿದ್ರೆ ಎಗ್ ಫ್ಲೇವರ್ ಬರಬೇಕಲ್ಲ, ಎಗ್ ಮಸಾಲೆದು. ಈ ಥರ ಫುಲ್ಲು ಮಿಕ್ಸ್ ಮಾಡಿಬಿಡಿ. ಓಕೆ, ಬುರ್ಜಿ ಥರ ಅಲ್ಲ ಇದು. ಓಕೆ, ಬಟ್ ಒಂಥರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಎಗ್ ಇದೆಯಲ್ವಾ, ಈ ಎಗ್ಗನ್ನು ಹಾಕಿ. ಓಕೆ, ಇದು ನೋಡಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಈಗ ನಿಮಗೆ ಇದು ಚಪಾತಿ ಆಗಿರ್ಬೋದು, ಪೂರಿ ಅಥವಾ ಎನಿ ತಿಂಡಿ, ದೋಸೆ, ಎಲ್ಲದಕ್ಕೂ ಇದು ಸೂಟೇಬಲ್ ಆಗಿರುತ್ತೆ. ಫೈನಲಿ ನೋಡಿ ಇವತ್ತು ಧನಿಯಾ ಜಸ್ಟ್ ಮೇಲ್ಗಡೆ ಜಸ್ಟ್ ಮಾಡಿ ಫೈನಲಿ ರೆಡಿ ಆಗಿದೆ. ನೋಡಿ ಯಾವ ಥರ ಇದೆ ಅಂತ. ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಒಂದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಈ ವಿಡಿಯೋ ಚೆನ್ನಾಗಿದ್ರೆ ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ನನಗೆ ಸಪೋರ್ಟ್ ಮಾಡಿ ಕುಕಿಂಗ್ ವಿಡಿಯೋ ಮಾಡೋದಕ್ಕೆ. ಓಕೆ, ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಕುಕಿಂಗ್ ನಾನು ವಿಡಿಯೋ ಮಾಡ್ತಾ ಇರ್ತೇನೆ.